ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ನಮ್ಮ ನಡುವೆ ನಡೆಯುವಂತ ಘಟನೆಗಳಿಗೆ ಕಾದಂಬರಿಯ ಸ್ಪರ್ಶ ಕೊಟ್ಟ ಸಾಹಿತಿ, ಕನ್ನಡ ಅಕ್ಷರ ಲೋಕಕ್ಕೆ ಸರಸ್ವತಿ ಸಮ್ಮಾನ್ ತಂದುಕೊಟ್ಟಂತ ಕಾದಂಬರಿಕಾರ SL ಭೈರಪ್ಪ ವಿಧಿವಶರಾಗಿದ್ದಾರೆ. 94 ವರ್ಷ ತುಂಬು ಜೀವನ ನಡೆಸಿದ್ದ ಮೇರು ಸಾಹಿತಿ ಭೈರಪ್ಪನವರು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಒಂದು ಗಂಟೆ ಸಮಯದಲ್ಲಿ ನಾವು ತುಂಬಾ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ. ನಮಗೆ ಅವರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಇರೋದಿಲ್ಲ. ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜರ ಕಳ್ಕೊಂಡು ಆಗುವಂತಹ ನೋವಾಗಿದೆ. ಬಹುದೊಡ್ಡ ಕೊಡುಗೆಯನ್ನ ಸಾರಸ್ವತ ಲೋಕಕ್ಕೆ ನೀಡಿದವರು. ಅಧ್ಯಯನವನ್ನೇ ಆತ್ಮವಾಗಿಸಿಕೊಂಡವರು, ಸದಾ ಅನ್ವೇಷಣೆಗಳನ್ನೇ ಅರಸ್ತಾ ಇದ್ದವರು, ಕನ್ನಡ ಸಾಹಿತ್ಯದ ಪರ್ವಕಾಲಕ್ಕೆ ಮೇರು ಪರ್ವತವನ್ನೇ ಕಟ್ಟಿದವರು. ಕರ್ನಾಟಕದಲ್ಲೇ ಹುಟ್ಟಿದ್ರು, ಕನ್ನಡವನ್ನೇ ಬರೆದ್ರು, ಕನ್ನಡವನ್ನೇ ಆರಾಧಿಸಿದ್ರು, ಕನ್ನಡವನ್ನೇ ಉಸಿರಾಗಿಸಿಕೊಂಡ್ರು. ಕನ್ನಡವನ್ನ ಭಾರತ ಮಾತ್ರವಲ್ಲ ಜಗದಗಲಕ್ಕೂ ಮೆರೆಸುವಂತೆ ಮಾಡಿದ್ರು. ಅವರ ಬರವಣಿಗೆ ಸ್ಫುಟಕ್ಕಿಟ್ಟ ಚಿನ್ನ, ವಜ್ರದಷ್ಟೇ ಕಠಿಣ. ಈ ಕಾಲಮಾನಕ್ಕೆ ಕನ್ನಡ ಸಾರಸ್ವತ ಲೋಕದ ಅನಭಿಷಿಕ್ತ ದೊರೆ, ಕನ್ನಡ ಅಕ್ಷರ ಲೋಕಕ್ಕೆ ಸರಸ್ವತಿ ಸಮ್ಮಾನ್ ತಂದುಕೊಟ್ಟ ಕಾದಂಬರಿಕಾರ, ಇಂಥ ಮೇರು ಸಾಹಿತಿ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಅರ್ಥಾತ್ SL ಭೈರಪ್ಪ ಇನ್ನಿಲ್ಲ. ಕಳಚಿತು ಕನ್ನಡ ಸಾರಸ್ವತ ಲೋಕದ ವಂಶವೃಕ್ಷ. ಹೃದಯಾಘಾತದಿಂದ SL ಭೈರಪ್ಪ ನಿಧನ. ಕನ್ನಡ ಸಾಹಿತ್ಯ ಲೋಕದ ಮಹಾಪರ್ವ ಯುಗಾಂತ್ಯ. ಬಹುಶಃ ಇತ್ತೀಚಿನ ಹಲವು ದಶಕಗಳಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದ ಎಲ್ಲಾ ಕೃಷಿಕರು ಒಂದು ತೂಕವಾದ್ರೆ SL ಭೈರಪ್ಪನವರ ಬದುಕು ಬರವಣಿಗೆಯೇ ಮತ್ತೊಂದು ತೂಕ. ವಂಶವೃಕ್ಷದಲ್ಲಿ ಸಂತಾನ ಕತೆ, ಪರ್ವದಲ್ಲಿ ಮಹಾಭಾರತ, ಯಾನದಲ್ಲಿ ವಿಜ್ಞಾನ, ಮತದಾನದಲ್ಲಿ ರಾಜಕೀಯ, ನಾಯಿ ನೆರಳಲ್ಲಿ ಪುನರ್ಜನ್ಮ, ಧಾಟುವಿನಲ್ಲಿ ಸಾಮಾಜಿಕ ವ್ಯವಸ್ಥೆ, ಗೃಹಭಂಗದಲ್ಲಿ ತಮ್ಮದೇ ಬದುಕು, ಹೀಗೆ ಕಾದಂಬರಿಗಳ ಕ್ರಾಂತಿಯನ್ನೇ ಹುಟ್ಟಿಸಿದವರು SL ಭೈರಪ್ಪ. ತುಂಬು 94 ವರ್ಷ ಬರವಣಿಗೆ ಸಾಹಿತ್ಯ ಕೃಷಿಯನ್ನೇ ಬದುಕಾಗಿಸಿಕೊಂಡ SL ಭೈರಪ್ಪ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರನ್ನ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಮಧ್ಯಾಹ್ನ 1 ಗಂಟೆಗೆ ಹೃದಯಾಘಾತವಾಗಿದ್ದು ಚಿಕಿತ್ಸೆ ಫಲಿಸದೆ ಮಧ್ಯಾಹ್ನ 2 ಗಂಟೆ 38 ನಿಮಿಷಕ್ಕೆ ಭೈರಪ್ಪ ಕೊನೆಯುಸಿರೆಳೆದಿದ್ರು. 2 ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ರು. ಕಳೆದ 3 ದಿವಸದಿಂದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು, ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಹಠಾತ್ ಆಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಆದರೆ ದುರದೃಷ್ಟವಶಾತ್ ನಮಗೆ ಅವರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. SL ಭೈರಪ್ಪ ನಿಧನದ ಸುದ್ದಿ ಕನ್ನಡ ಸಾಹಿತ್ಯಾಸಕ್ತರಿಗೆ, ಸಾಹಿತಿಗಳಿಗೆ ಆಘಾತವನ್ನುಂಟು ಮಾಡಿದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಸರಸ್ವತಿ ಪುತ್ರ ಭೈರಪ್ಪನವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ಶ್ರೀ SL ಭೈರಪ್ಪ ಅವರ ನಿಧನದೊಂದಿಗೆ ನಮ್ಮ ಆತ್ಮ ಸಾಕ್ಷಿಯನ್ನ ಕದಲಿಸಿದ ಮತ್ತು ಭಾರತದ ಆತ್ಮವನ್ನ ಮುಟ್ಟಿದ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನ ನಾವು ಕಳೆದುಕೊಂಡಿದ್ದೇವೆ. ನಿರ್ಭೀತ ಮತ್ತು ಕಾಲಾತೀತ ಚಿಂತಕರಾಗಿದ್ದ ಅವರು ತಮ್ಮ ಚಿಂತನಶೀಲ ಕೃತಿಗಳಿಂದ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಅವರ ಬರಹಗಳು ಪೀಳಿಗೆಗಳನ್ನ ಚಿಂತಿಸಲು, ಪ್ರಶ್ನಿಸಲು ಮತ್ತು ಸಮಾಜದೊಂದಿಗೆ ಹೆಚ್ಚು ಆಳವಾಗಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದ್ದಾವೆ. ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಅವರ ಅಚಲವಾದ ಉತ್ಸಾಹವು ಮುಂದಿನ ದಿನಗಳಲ್ಲೂ ಜನರನ್ನ ಪ್ರೇರೇಪಿಸುತ್ತಲೇ ಇರುತ್ತೆ. ಈ ದುಃಖದ ಸಮಯದಲ್ಲಿ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನನ್ನ ಸಂತಾಪಗಳು. ಓಂ ಶಾಂತಿ.
ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ಭೈರಪ್ಪನವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಎಸ್.ಎಲ್. ಭೈರಪ್ಪನವರು ಒಂದು ದೊಡ್ಡ ಕ್ರಾಂತಿಕಾರಿ ಸಾಹಿತಿ ಅಂತಲೇ ಹೇಳ್ಬೋದು. ಅವರು ನೇರ, ನಿರಂತರ, ಯಾರಿಗೂ ಕೂಡ ಹೆದರದೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರು. ಸತ್ಯವನ್ನ ಹೆಕ್ಕಿ ತೆಗೆದು ಸಮಾಜವನ್ನ ಜಾಗೃತ ಮಾಡೋದ್ರಲ್ಲಿ ಬಹುದೊಡ್ಡ ಕೊಡುಗೆಯನ್ನ ಸಾರಸ್ವತ ಲೋಕಕ್ಕೆ ನೀಡಿದವು. ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಚಿಂತನೆಯ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು. ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು. ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಅನನ್ಯವಾದದ್ದು. ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ. ಇನ್ನು ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನ ಪಡೆದ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ, ಮಾಳವಿಕಾ ಅವಿನಾಶ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಭೈರಪ್ಪನವರ ನಿಧನಕ್ಕೆ ಕಂಬನಿ ಮಿಡಿದ್ರು. ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು. ಸಾರಸ್ವತ ಲೋಕದ ದಿಗ್ಗಜ. ಅವರ ಕಾದಂಬರಿಗಳ ಮೂಲಕ, ಅವರ ಬರವಣಿಗೆ ಮೂಲಕ, ಅವರ ಸಂಶೋಧನೆಯ ಮೂಲಕ, ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ. ಅದರ ಜೊತೆಗೆ ಅವರ ಅನೇಕ ಕೃತಿಗಳು, ವಿಶೇಷವಾಗಿ ಗೃಹಭಂಗ ಸುಮಾರು 23 ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ. ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂತಹ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವರು ನಡೆಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ಎಷ್ಟೊಂದು ಬಾರೋ ಸಾಧನಕೇರಿಗೆ ತುಂಬಾ ಇಷ್ಟ ಅವರಿಗೆ. ಬಾರು 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 ಬಾರೋ ಸಾಧನಕೇರಿಗೆ, ಬಾರು 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 ಸಾಧನಕೇರಿಗೆ, ಮರಳಿ ನಿನ್ನೆ ಊರಿಗೆ. ಮತ್ತೆ ಬರಲಿ ಅಂತ ನಮ್ಗೆ ಆಸೆ ಇದೆ, ಬಟ್ ಭೈರಪ್ಪ ಒಬ್ಬರೇ. ಇವತ್ತು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಒಂದು ಆಘಾತಕವಾದ ಸುದ್ದಿ. ನವರಾತ್ರ ಪರ್ವ ನಮಗೆ ಕಾಳರಾತ್ರಿ ಆಗಿದೆ. ನಮ್ಮೆಲ್ಲರಿಗೂ ಆದರಣೀಯರಾದ ಕಾದಂಬರಿ ಸಾರ್ವಭೌಮ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಭೌತಿಕವಾಗಿ ಇಲ್ಲವಾಗಿದ್ದಾರೆ. ಅವರ ವ್ಯಕ್ತಿತ್ವ, ಅದಕ್ಕೂ ಮಿಗಿಲಾಗಿ ಅವರ ಕೃತಿತ್ವ ಶಾಶ್ವತವಾಗಿ ನಿಲ್ಲುವಂಥದ್ದು. ಶುಕ್ರವಾರ ಮೈಸೂರಿನ ಚಾಮುಂಡಿ ತಪ್ಪಲಿನಲ್ಲಿ ಭೈರಪ್ಪ ಅಂತ್ಯಕ್ರಿಯೆ. ಸದ್ಯ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲೇ ಪಾರ್ಥಿವ ಶರೀರ ಇರಲಿದ್ದು, ನಾಳೆ ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ನಡೆಯಲಿದೆ. ಬಳಿಕ ಮಧ್ಯಾಹ್ನ ಮೈಸೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ನಾಡಿದ್ದು ಅಂದ್ರೆ ಶುಕ್ರವಾರ ಚಾಮುಂಡಿ ತಪ್ಪಲಿನ ಚಿತಾಗಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯಲಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ, ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ. ಬಡತನವೇ ಉಂಡು ಹೊರುವಂತ ಕುಟುಂಬ, ಬೇಜವಾಬ್ದಾರಿ ತಂದೆ, ಬದುಕಿನೊಡನೆ ಸೆಣಸುವ ತಾಯಿ, ಇಂಥ ಮನೆಯಲ್ಲೇ ಹುಟ್ಟಿದ್ದ ಭೈರಪ್ಪನವರು ಇಡೀ ಸಾಹಿತ್ಯ ಲೋಕವೇ ತಿರುಗಿ ನೋಡುವಂತೆ ಬೆಳೆದಿದ್ದು ಸಾಮಾನ್ಯ ಸಂಗತಿಯಲ್ಲ. ಪ್ರಶಸ್ತಿಗಳ ಹೊರತಾಗಿ ಭೈರಪ್ಪನವರು ಸೃಷ್ಟಿಸಿದ ಓದುಗ ವರ್ಗ ಇದೆಯಲ್ಲ, ಅದನ್ನ ಊಹಿಸಲು ಸಾಧ್ಯವಿಲ್ಲ. ವೃದ್ಧಾಪ್ಯದಲ್ಲಿ ಬೆಚ್ಚಗೆ ಹೊದ್ದು ಮಲಗುವವರ ನಡುವೆ ಅಟ್ಲಾಂಟಿಕ್ ಧ್ರುವಕ್ಕೆ ಹೋಗಿ ಅಲ್ಲಿನ -ಡಿಗ್ರಿ ಚಳಿಯಲ್ಲಿ ನಿಂತು ಅದರ ಅನುಭವ ಪಡೆದು ಅದನ್ನ ಕಾದಂಬರಿಗಿಳಿಸಿದ ಸಾಹಸಿ. ಇಂಥ ಅಕ್ಷರ ಸಂತ ಇಂದು ಬದುಕಿನ ಯಾನವನ್ನೇ ಮುಗಿಸಿದ್ದಾರೆ ನಿಜ. ಆದರೆ ಅವರ ಬರಹ, ಬದುಕು ಎಂದೆಂದಿಗೂ ದಾರಿದೀಪ. ಬ್ಯೂರೋ ರಿಪೋರ್ಟ್, TV9.